ಹಾಯ್ ಹಲೋ ನಮಸ್ಕಾರ. ತ್ರಿವರ್ಣ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಉಮರ್ ಫಾರೂಕ್. ದಿನ ನಾನು ಸ್ಟುಡಿಯೋದಲ್ಲಿ ಕೂತ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೆ. ಇವತ್ತು ಕೂಡ ಆಕ್ಚುಲಿ ನಾನು ಸ್ಟುಡಿಯೋದಲ್ಲಿ ಇದ್ಕೊಂಡೆ ಮಾತಾಡಬೇಕಾಗಿತ್ತು, ಆದ್ರೆ ವೈಯಕ್ತಿಕ ಕೆಲಸ ಇದ್ದಿದ್ರಿಂದ ನಾನು ಬೇರೆ ಕಡೆ ಬಂದಿದ್ದೇನೆ. ಬಟ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡಬೇಕಾಗಿತ್ತು, ಆದ್ರಿಂದ ನಾನು ಹೊರಗಡೆಯಿಂದನೇ ವಿಡಿಯೋ ರೆಕಾರ್ಡ್ ಮಾಡಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ವಿಷಯ ಏನಂತಂದ್ರೆ, ನಾಳೆ ಕರ್ನಾಟಕ ರಾಜ್ಯೋತ್ಸವ, ನಮ್ಮ ಕನ್ನಡ ನಾಡು 70ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದೆ. ಇದೇ ಖುಷಿಯಲ್ಲಿ ನಮ್ಮ ತ್ರಿವರ್ಣ ನ್ಯೂಸ್ಗೆ ಮತ್ತೊಂದು ಖುಷಿ ಏನಂತಂದ್ರೆ, ನಮ್ಮ ತ್ರಿವರ್ಣ ನ್ಯೂಸ್ ನ ಮುಖ್ಯ ಸಂಪಾದಕರಾಗಿರ್ತಕ್ಕಂಥ BM ಹನೀಫ್ ಅವರಿಗೆ ಈ ಬಾರಿಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ಪ್ರದಾನ ಮಾಡ್ತಾ ಇದೆ. ಇದು ನಿಜಕ್ಕೂ ನಮ್ಮ ತ್ರಿವರ್ಣ ನ್ಯೂಸ್ಗೆ ಒಂದು ಸಂತಸದ ವಿಚಾರ. ಯಾಕಂತಂದ್ರೆ ಒಬ್ಬ ಕನ್ನಡ ನಾಡಿನ ಪ್ರಖ್ಯಾತ ಪತ್ರಕರ್ತನಾಗಿ, ಒಬ್ಬ ಸಾಹಿತಿಯಾಗಿ BM ಹನೀಫ್ ಅವರು ನಮ್ಮ ಕರ್ನಾಟಕದಲ್ಲಿ ತುಂಬಾ ಹೆಸರು ಮಾಡಿದವರು. ಸುಮಾರು 35 ವರ್ಷಗಳ ಕಾಲ ಪ್ರಜಾವಾಣಿಯಲ್ಲಿ ಒಬ್ಬ ಉಪ ಸಂಪಾದಕನಾಗಿ, ಹಿರಿಯ ಸಂಪಾದಕನಾಗಿ, ಕೊನೆಗೆ ಸಹ ಸಂಪಾದಕನಾಗುವ ತನಕ ಅವರು ಒಂದು ಅತ್ಯುನ್ನತ ಹುದ್ದೆ, ಒಂದು ಪ್ರಜಾವಾಣಿ ಅಂತಹ ಒಂದು ದಿನಪತ್ರಿಕೆಯಲ್ಲಿ ಅತ್ಯುನ್ನತ ಹುದ್ದೆ ಏರಿ 2021ರಲ್ಲಿ ಅಲ್ಲಿಂದ ನಿವೃತ್ತಿಯಾಗಿ ಇವಾಗ ನಮ್ಮ 1 ವರ್ಷದಿಂದ ತ್ರಿವರ್ಣ ನ್ಯೂಸ್ ನಲ್ಲಿ ಕೂಡ ಅವರು ಸಂಪಾದಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ಈ ಬಾರಿ 70ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಂದಿರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಖುಷಿ ತರುವಂತಹ ವಿಚಾರ. ಈ ಸಂದರ್ಭದಲ್ಲಿ BM ಹನೀಫ್ ಅವರು ನಡೆದು ಬಂದಿರುವಂತಹ ಒಂದು ಹಾದಿಯನ್ನ ನೋಡೋದಾದ್ರೆ, 1961 ಡಿಸೆಂಬರ್ 12ನೇ ತಾರೀಕು ಹುಟ್ಟಿರುವಂತಹ BM ಹನೀಫ್ ಸರ್ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರು. ಮೊದಲು ಇವರು 1984ರಲ್ಲಿ ಮುಂಗಾರು ಪತ್ರಿಕೆಯಲ್ಲಿ ಒಡ್ಡರ್ಸೆ ರಘುರಾಮ್ ಶೆಟ್ಟರ್ ಸರ್ ಅವರ ಪತ್ರಿಕೆಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಪತ್ರಕರ್ತನಾಗಿ. ಅಲ್ಲಿ 4 ವರ್ಷಗಳ ಅನುಭವ ಪಡೆದು ಮಂಗಳೂರಲ್ಲಿ, ಅದಾದ ನಂತರ 4 ವರ್ಷಗಳ ನಂತರ ಬೆಂಗಳೂರಿಗೆ ಬರ್ತಾರೆ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿಂದ ಸುಮಾರು 35 ವರ್ಷಗಳ ಕಾಲ ಅವರು ಪ್ರಜಾವಾಣಿ ಪತ್ರಿಕೆಯಲ್ಲೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವಾಗೆಲ್ಲ ನಾವು ನೋಡ್ತಾ ಇದೀವಿ, ಅಬ್ಬಬ್ಬ ಅಂತಂದ್ರೆ 1 ವರ್ಷನೋ 2 ವರ್ಷನೋ ನಾವು ಪತ್ರಕರ್ತರು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರೆ ಅದಾದ್ಮೇಲೆ ಚೇಂಜ್ ಮಾಡ್ಬಿಡ್ತಾರೆ. ಆಲ್ಮೋಸ್ಟ್ ಎಲ್ಲ ಕಡೆ ಹಿಂಗೆ ನಡೀತಾ ಇದೆ. ಆದ್ರೆ BM ಹನೀಫ್ ಸರ್ ಸುಮಾರು 35 ವರ್ಷಗಳ ಕಾಲ ಪ್ರಜಾವಾಣಿಯಲ್ಲೇ ಉಪ ಸಂಪಾದಕನಾಗಿ ಕೆಲಸ ಶುರು ಮಾಡಿದವರು. ಸಹ ಸಂಪಾದಕನಾಗುವ ತನಕ ಒಂದು ಅತ್ಯುನ್ನತ ಹುದ್ದೆ ತನಕನು ಪ್ರಜಾವಾಣಿಯಲ್ಲೇ ಇದ್ದಾರೆ. ಬೇರೆ ಬೇರೆ ಮೈಸೂರು, ವಿಜಯಪುರ, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅವರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ಪ್ರಜಾವಾಣಿ ಪತ್ರಿಕೆಯ ಭಾಗ ಆಗಿರ್ತಕ್ಕಂಥ ಸುಧಾವಾರ ಪತ್ರಿಕೆಯ ಸಂಪಾದಕರಾಗಿ, ಮುಖ್ಯ ಸಂಪಾದಕರಾಗಿ ಸುಮಾರು 10 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಬರೀ ಪತ್ರಿಕೋದ್ಯಮದಲ್ಲಿ ಮಾತ್ರ ಅಲ್ಲ, ಒಬ್ಬ ಸಾಹಿತಿಯಾಗಿಯೂ ಕೂಡ BM ಹನೀಫ್ ಸರ್ ನಮ್ಮ ನಾಡಿನಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರ ಪ್ರಕಟಿತ ಪುಸ್ತಕಗಳೇ 15. ಅದರಲ್ಲಿ ಸಮಾಜವಾದಿ ಲೋಹಿಯಾ ಅವ್ರ ಬಗ್ಗೆ ಬರೆದಿರುವಂತದ್ದು ನನಗಂತೂ ತುಂಬಾ ಇಷ್ಟದ ಪುಸ್ತಕ, ಅದು ಲೋಹಿಯಾ ಅವ್ರ ಬಗ್ಗೆ ಬರೆದಿರುವಂತದ್ದು. ಹಾಗೆ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಕೂಡ ಬರೆದಿದ್ದಾರೆ. ಸುಮಾರು ಒಂದು 15 ಪುಸ್ತಕಗಳನ್ನ BM ಹನೀಫ್ ಸರ್ ಬರೆದಿದ್ದಾರೆ. ಹೀಗಾಗಿ ಅವರು ಪತ್ರಿಕೋದ್ಯಮದಲ್ಲಿ ಮಾತ್ರ ಅಲ್ಲ, ಸಾಹಿತ್ಯ ವಲಯದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಕೊಡುಗೆಯನ್ನ ನಮ್ಮ ಕನ್ನಡ ನಾಡಿಗೆ ಕೊಟ್ಟಿದ್ದಾರೆ. ಇನ್ನು ವೈಯಕ್ತಿಕವಾಗಿ ಅವ್ರ ಜೊತೆ ನಾನು 1 ವರ್ಷದಿಂದ ಅವ್ರ ಜೊತೆ ನಾನು ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ನೋಡ್ದಂಗೆ ಅವ್ರು ಹೇಳ್ಬೇಕಾದ್ರೆ, ಈ ಒಂದು ವರ್ಷದಲ್ಲಿ ಅವರೊಂದು 38ರಿಂದ 40 ವರ್ಷದ ಅನುಭವ ಇದೆ ಅವರಿಗೆ ಪತ್ರಿಕೋದ್ಯಮದಲ್ಲಿ. ಅವರ ಅನುಭವವನ್ನ ನಾನು ಈ ತನಕ ನನ್ಗೂ ಕೂಡ ಅವರು ಹೇಳ್ಕೊಡ್ತಾ ಬಂದಿದ್ದಾರೆ. ಅವರಿಂದ ನಾನು ಕಲ್ತಿದ್ದು ತುಂಬಾ ಇದೆ. ಅದರಲ್ಲಿ ಮುಖ್ಯವಾಗಿ BM ಹನೀಫ್ ಸರ್ ಇಂದ ನಾನು ಕಲ್ತಿದ್ದೇನಂತಂದ್ರೆ ತಾಳ್ಮೆಗೆ. ನಾನು ಇಷ್ಟು ದಿನ, ನನಗೆ 4 ವರ್ಷ ಆಯ್ತು ಎಕ್ಸ್ಪೀರಿಯನ್ಸ್ ಮೀಡಿಯಾದಲ್ಲಿ. ಒಬ್ಬ ಜರ್ನಲಿಸ್ಟ್ ಆಗಿ 4 ವರ್ಷದಲ್ಲಿ ನಾನು ತುಂಬಾ ಜನರನ್ನ ಸಂಪಾದಕರನ್ನ ನೋಡಿದ್ದೀನಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಪತ್ರಕರ್ತರನ್ನ ನೋಡಿದ್ದೀನಿ, ಸಿನಿಮಾದವ್ರನ್ನ ನೋಡಿದ್ದೀನಿ, ಕ್ರೈಮ್ ಪತ್ರಕರ್ತರನ್ನ ನೋಡಿದ್ದೀನಿ, ಪೊಲಿಟಿಕಲ್ ಪತ್ರಕರ್ತರನ್ನ ನೋಡಿದ್ದೀನಿ. ಆದ್ರೆ ಅವರೆಲ್ಲರಿಗೂ BM ಹನೀಫ್ ಸರ್ ಒಂದ್ ಸ್ವಲ್ಪ ವಿಭಿನ್ನವಾಗಿ ಕಾಣ್ತಾರೆ. ಹಾಗೆ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ತಾಳ್ಮೆ ಬಗ್ಗೆ ಹೇಳ್ಬೇಕಾಗಿತ್ತು ಈ ಸಂದರ್ಭದಲ್ಲಿ. ತಾಳ್ಮೆ ಅಂದ್ರೆ ಅದಕ್ಕೆ BM ಹನೀಫ್ ಸರ್ ಅಂತ ನಾನು ಹೇಳ್ತೀನಿ. ತುಂಬಾ ತಾಳ್ಮೆ ಇದೆ, ಶಾಂತ ಸ್ವಭಾವ, ಏನೊಂದು ದೊಡ್ಡ ಸೀನಿಯರ್ ಜರ್ನಲಿಸ್ಟ್ ಅನ್ನುವಂತ ಒಂದು ಆಟಿಟ್ಯೂಡ್ ಇಲ್ಲ. ಸೇಮ್ ನಮ್ ಜೊತೆಗೆ ನಮ್ ತರಾನೇ ಇದ್ಕೊಂಡು ನಮಗೆ ತುಂಬಾ ಹೇಳ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ 2 ಮಾತಿಲ್ಲ. ಅವರ ತಾಳ್ಮೆ ನಮ್ಗೆ ತುಂಬಾ ಕಲ್ಸಿದೆ. ನಾವು ಕೆಲವೊಮ್ಮೇನೋ ನಾವೇ ಕೋಪ ಮಾಡ್ಕೊಂಡಾಗ್ಲೂ ನಮ್ಮನ್ನು ತುಂಬಾ ಸಮಾಧಾನ ಪಡಿಸಿ ತುಂಬಾ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಅಂತಹ BM ಹನೀಫ್ ಸರ್ ಅವರು ತುಂಬಾ ನೀಟಾಗಿ, ಒಂದು ಮಗುವಿನ ಗುಣ ಅವರಲ್ಲಿ ಇರೋದು. ಯಾವುದೇ ರೀತಿಯ ಸಿಟ್ಟು, ಈ ತನಕ ಸಿಟ್ಟು ಅನ್ನೋದು ಅವ್ರ ಮುಖದಲ್ಲಿ ನಾನು ನೋಡ್ಲೇ ಇಲ್ಲ. ಅಷ್ಟೊಂದು ಶಾಂತ ಸ್ವಭಾವದಿಂದ ನಾವು ಏನೇ ಹೇಳಿದ್ರು ಕೇಳಿಸ್ಕೊಳ್ತಾರೆ. ಅದಕ್ಕೆ ಒಂದು ಒಪಿನಿಯನ್ ಅಂತ ಇರುತ್ತೆ ಕೆಲವ್ರದ್ದು. ನಾವು ಪತ್ರಿಕೋದ್ಯಮದಲ್ಲಿ ನಾವು ನೋಡ್ತಾ ಬಂದಿರುವಾಗ ಏನಿದೆ ಅಂತಂದ್ರೆ, ಜೂನಿಯರ್ಗಳು ಹೇಳೋದನ್ನ ಸೀನಿಯರ್ಗಳು ಕೇಳಿಸ್ಕೊಳ್ಳೋದು ತುಂಬಾ ಕಷ್ಟ. ಇದು ಎಲ್ಲ ಕಡೆನೂ ನಡ್ಕೊಂಡ್ ಬಂದಿದೆ, ಇದರಲ್ಲಿ ಮುಚ್ಚಿಡುವಂತದ್ದು ಏನೂ ಇಲ್ಲ. ಆದ್ರೆ ಇದಕ್ಕೆ BM ಹನೀಫ್ ಸರ್ ತುಂಬಾ ವ್ಯತಿರಿಕ್ತವಾಗಿ ಕಾಣ್ತಾರೆ. ನಮ್ದು ಏನೋ ಒಂದು ಒಪಿನಿಯನ್ ಇರ್ಲಿ, ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ನಾವೇನ್ ಹೇಳ್ತಾ ಇದೀವಿ ಅದು ಸರಿನಾ ತಪ್ಪ ಅನ್ನೋದನ್ನ ಮತ್ತೆ ನಮ್ಗೆ ತಿರುಗಿ ಅದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಅಂತಹ ಒಂದು ವ್ಯಕ್ತಿತ್ವ ಅವರದ್ದು. ಇವಾಗ ಅವರ ಈ ಎಲ್ಲಾ ಸಾಧನೆ, ಒಂದು 38 ವರ್ಷ ಪತ್ರಿಕೋದ್ಯಮದಲ್ಲಿದ್ದಾರೆ.
ಅನೇಕ ಸಾಹಿತ್ಯ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಮತ್ತೊಂದು ವಿಷಯ ನಿಮ್ಗೆ ಹೇಳೋದನ್ನ ಮರ್ತೆ, ನಮ್ಮ BM ಹನೀಫ್ ಸರ್ ಅವರು ಒಳ್ಳೆ ಕಥೆಗಾರರು ಕೂಡ, ತುಂಬಾ ಕಥಾ ಸಂಕಲನಗಳನ್ನ ಬರೆದಿದ್ದಾರೆ. ಆ ಪೈಕಿ ಮಾಂಜಿ ರವಾ ಫ್ರೈ ಅನ್ನೋ ಒಂದು ಕಥಾ ಸಂಕಲನಕ್ಕೆ ಶಿವಮೊಗ್ಗ ಕರ್ನಾಟಕ ಸಂಘದಿಂದ UR ಅನಂತಮೂರ್ತಿ ಪ್ರಶಸ್ತಿ ಕೂಡ ಲಭಿಸಿದೆ. ಬರೀ ಒಂದಂತಲ್ಲ, ಸುಮಾರು 10ಕ್ಕಿಂತ ಹೆಚ್ಚು ಪ್ರಶಸ್ತಿಗಳು BM ಹನೀಫ್ ಸರ್ ಅವರಿಗೆ ಬಂದಿದ್ದಾವೆ. ಈಗ ಕರ್ನಾಟಕ ರಾಜ್ಯೋತ್ಸವ ಅದಕ್ಕೊಂದು ಆಡ್ ಆಗಿದೆ, ಇದು ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಆಡ್ ಆಗಿದೆ. ಹಾಗೆ ಸುಮಾರು 5 ಸಿನಿಮಾ ಹಾಡುಗಳನ್ನ ಕೂಡ BM ಹನೀಫ್ ಸರ್ ಅವರು ಬರೆದಿದ್ದಾರೆ. ಒಂದ್ ಲೆಕ್ಕದಲ್ಲಿ ಇವರು ನಾನು ನೋಡ್ದಂಗೆ, ನಾನು ಅವರನ್ನ ಅರ್ಥ ಮಾಡ್ಕೊಂಡಂಗೆ ಹೇಳೋದಾದ್ರೆ ಸಕಲ ಕಲಾ ವಲ್ಲಭ ಅಂತ ಹೇಳ್ಬಹುದು. ಎಲ್ಲ ರಂಗದಲ್ಲೂ ಅಂದ್ರೆ ಒಬ್ಬ ಪತ್ರಕರ್ತನಾಗಿ ಕೆಲವರು ಈಗಿನ ಪತ್ರಕರ್ತರೆಲ್ಲ ಹೇಗಿರ್ತಾರೆ ಅಂದ್ರೆ, ಕೆಲವರು ಬರೀ ಪೊಲಿಟಿಕ್ಸ್ ಗೆ ಸೀಮಿತ ಆಗಿರ್ತಾರೆ, ಕೆಲವರು ಕ್ರೈಮ್ ಗೆ ಸೀಮಿತ ಆಗಿರ್ತಾರೆ, ಕೆಲವರು ಸಿನಿಮಾಗೆ ಸೀಮಿತ ಆಗಿರ್ತಾರೆ, ಇನ್ನು ಕೆಲವರು ಸ್ಪೋರ್ಟ್ಸ್ ಗೆ ಸೀಮಿತ ಆಗಿರ್ತಾರೆ. ಆದ್ರೆ BM ಹನೀಫ್ ಸರ್ ಪತ್ರಿಕೋದ್ಯಮದಲ್ಲಿ ಬರುವಂತಹ ಎಲ್ಲಾ ಡಿಪಾರ್ಟ್ಮೆಂಟ್ ಗಳನ್ನು ಕೂಡ ಮ್ಯಾನೇಜ್ ಮಾಡಿ ಬಂದಿದ್ದಾರೆ. ಪ್ರಜಾವಾಣಿಯಲ್ಲಿ ಅವರು ಬಿಸ್ನೆಸ್ ಸೆಕ್ಷನ್ ಅನ್ನು ನೋಡ್ಕೊಂಡಿದ್ದಾರೆ, ಸಿನಿಮಾ ವಿಭಾಗವನ್ನು ನೋಡ್ಕೊಂಡಿದ್ದಾರೆ, ಜೊತೆಗೆ ರಾಜಕೀಯ ಅಂತೂ ಅವ್ರಿಗೆ ತುಂಬಾ ಒಂದು ಕರತಲ ಮಲಕ ಅಂತಾರಲ್ಲ ಆ ರೀತಿ ಅವ್ರಿಗೆ ಒಂದು ಎಲ್ಲಾ ಪತ್ರಿಕೋದ್ಯಮದ ಎಲ್ಲಾ ಪಟ್ಟುಗಳನ್ನ ಅವರು ಕಲ್ತ್ಕೊಂಡು ಇವಾಗ ನಮಗೆ ಕಲಿಸ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ, ನಾನು ಅವರ ಜೊತೆಗೆ ಕೆಲಸ ಮಾಡ್ಕೊಂಡು ಅವರ ಅನುಭವಗಳನ್ನ ನನಗೆ ದಾರಿ ಎರಿತಾ ಇದಾರಲ್ಲ, ಈ ವಿಷಯದಲ್ಲಿ ನಾನು ನಿಜಕ್ಕೂ ಪುಣ್ಯವಂತ ಅಂತ ಹೇಳ್ಬೇಕಾಗುತ್ತದೆ. ಯಾಕಂತಂದ್ರೆ ನಾವು ಇವಾಗ ತ್ರಿವರ್ಣ ನ್ಯೂಸ್ ಅನ್ನ ಶುರು ಮಾಡಿ 1 ವರ್ಷ ಆಯ್ತು. 1 ವರ್ಷದಲ್ಲಿ ನಮ್ದು ಎಂತ ಅದ್ಭುತ ಪರ್ಫಾರ್ಮೆನ್ಸ್ ಅಂತಂದ್ರೆ, ತುಂಬಾ ಕಡಿಮೆ ಸಮಯ, ಕಡಿಮೆ ಸಿಬ್ಬಂದಿ ಇರುವಾಗ್ಲೂ ಒಳ್ಳೆ ಅಚೀವ್ಮೆಂಟ್ ಅನ್ನ ತ್ರಿವರ್ಣ ನ್ಯೂಸ್ ಮಾಡಿದೆ. ಹತ್ತತ್ರ ಇವಾಗ 90,000 ಸಬ್ಸ್ಕ್ರೈಬರ್ಸ್ ನಮ್ದು ದಾಟಿ ಹೋಗಿದೆ. ಇನ್ನೂ 1 ವರ್ಷ ಆಗಿಲ್ಲ, ದಾಟಿ ಹೋಗಿದೆ. ಅದರಲ್ಲಿ BM ಹನೀಫ್ ಸರ್ ಕಡೆಯಿಂದ ಒಂದು ಹನಿ ಟ್ರ್ಯಾಕ್ ಅಂತ ಒಂದು ಪೊಲಿಟಿಕಲ್ ಅನಾಲಿಸಿಸ್ ಪ್ರೋಗ್ರಾಮ್ ಬರುತ್ತೆ, ಒಂದು ಡಿಸ್ಕಷನ್ ಬರುತ್ತೆ ಮಾತುಕತೆ ತ್ರಿವರ್ಣ ನ್ಯೂಸ್ ಅಲ್ಲಿ. ಹಾಗೆ ಒಂದು ತ್ರಿವರ್ಣ ತ್ರಿಕೋನ ಚರ್ಚೆ ಅಂತ ಒಂದು ಡಿಬೇಟ್ ಕೂಡ ಬರುತ್ತೆ. ಈ 3 ಪ್ರೋಗ್ರಾಮ್ಗಳನ್ನು ಕೂಡ ಹನೀಫ್ ಸರ್ ಅತ್ಯದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ. ಮತ್ತೆ ಒಂದು ತ್ರಿವರ್ಣ ನ್ಯೂಸ್ ಬಗ್ಗೆ ನಾನು ಹೇಳಿದ್ನಲ್ಲ ನಿಮ್ಗೆ, ಏನು ತುಂಬಾ ಕಡಿಮೆ ಸಿಬ್ಬಂದಿ ಇರೋದು ಅಂತ. ಆದ್ರೂ ನಾವು ಯಾವತ್ತೂ ತ್ರಿವರ್ಣ ನ್ಯೂಸ್ ಅಲ್ಲಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅನ್ನೇ ಕೊಡ್ತಾ ಬಂದಿದೀವಿ ಈ ತನಕನು. ಯಾವುದೋ ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಶನ್ ತಗೊಂಡು ಇನ್ನೊಬ್ಬರಿಂದ ಎರೋಲ್ ಪಡ್ಕೊಂಡು ನಿಮಗೆ ಪಾಸ್ ಮಾಡುವಂತ ಕೆಲಸಗಳನ್ನ ಮಾಡಿಲ್ಲ. ಒಂದು ಹಳ್ಳಿಯಿಂದ, ಯಾವುದೋ ಒಂದು ಹಳ್ಳಿಯಲ್ಲಿ ಏನೋ ಒಂದು ಘಟನೆ ಆಗಿರುತ್ತೆ, ಆ ಹಳ್ಳಿಯಲ್ಲಿ ಆಗಿರುವಂತಹ ಘಟನೆಯ ವಿಜುವಲ್ಸ್, ಬೈಟ್ಸ್, ಅದರ ಸಂಬಂಧಪಟ್ಟಂತ ಕಂಟೆಂಟ್ ಪಾಯಿಂಟ್ಸ್ ಎಲ್ಲಾನು ಫಸ್ಟ್ ಹ್ಯಾಂಡ್ ಆಗಿ ತಗೊಂಡು, ಬರೀ ಹಳ್ಳಿ ಅಂತಲ್ಲ, ದಿಲ್ಲಿ ತನಕನು ನಮಗೆ ವಿಧಾನಸೌಧದಲ್ಲೂ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಸಿಗುತ್ತೆ, ಪಾರ್ಲಿಮೆಂಟ್ ಅಲ್ಲೂ ನಮಗೆ ದೆಹಲಿಯ ಪಾರ್ಲಿಮೆಂಟ್ ನಲ್ಲೂ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಸಿಗುತ್ತೆ. ಅದಕ್ಕೆ ಕಾರಣ ಏನಂತಂದ್ರೆ BM ಹನೀಫ್ ಸರ್. ಒಂದು ಹಳ್ಳಿಯಲ್ಲಿ ಆಗಿರೋ ಯಾವ್ದೊಂದು ಕ್ರೈಮ್ ಇನ್ಸಿಡೆಂಟ್ ಕೂಡ ನಮಗೆ ಅದರ ಮಾಹಿತಿ ಫಸ್ಟ್ ಹ್ಯಾಂಡ್ ಆಗಿ ಸಿಗುತ್ತೆ. ದಿಲ್ಲಿಯಲ್ಲಿ ಆಗಿರ್ತಕ್ಕಂಥ ಮಹತ್ವದ ಬೆಳವಣಿಗೆಗಳು ಕೂಡ ನಮಗೆ ಫಸ್ಟ್ ಹ್ಯಾಂಡ್ ಆಗಿ ಸಿಗುತ್ತೆ. ಅಂತಹ ಒಂದು ಕಾಂಟ್ಯಾಕ್ಟ್ ವಿಚಾರದಲ್ಲೂ ಕೂಡ BM ಹನೀಫ್ ಸರ್ ಬಗ್ಗೆ ನಾನು ಹೇಳೋದೇ ಬೇಡ, ಅಷ್ಟು ದೊಡ್ಡ ಲೆವೆಲ್ಗೆ ಕಾಂಟ್ಯಾಕ್ಟ್ ಕೂಡ ಇಟ್ಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆಯಲ್ಲ, ಅದು ಒಂದು ಅರ್ಹ ವ್ಯಕ್ತಿಗೆ ಒಂದು ಅರ್ಹವಾದಂತ ಪ್ರಶಸ್ತಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಪತ್ರಿಕೋದ್ಯಮದಲ್ಲಿ 70ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಂದಿದೆ. ಇದು ನಮ್ಮ ತ್ರಿವರ್ಣ ನ್ಯೂಸ್ಗೆ, ವೈಯಕ್ತಿಕವಾಗಿ ನಮ್ಮ ತ್ರಿವರ್ಣ ನ್ಯೂಸ್ಗೆ ತುಂಬಾ ಖುಷಿ ಕೊಡುವಂತಹ ವಿಚಾರ. ಈ ಸಂದರ್ಭದಲ್ಲಿ ನಾವು BM ಹನೀಫ್ ಸರ್ಗೆ ನಮ್ಮ ತ್ರಿವರ್ಣ ನ್ಯೂಸ್ ತಂಡದ ಪರವಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಹಾಗೆ ಸಮಸ್ತ ನಾಡಿನ ಕನ್ನಡ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.